Welcome to Learn Easily Hub. Please do subscribe. ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಅಮೃತಾ ಪ್ರೀತಮ್ ರವರ ದ ವೀಡ್ ಈ ಒಂದು ಕಥೆಯ ಕನ್ನಡದ ಸರಳ ಸಾರಾಂಶವನ್ನು ಇಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಅಮೃತಾ ಪ್ರೀತಮ್ ರವರು ಒಬ್ಬ ಕಥೆಗಾರರು ಮತ್ತು ಒಬ್ಬ ಕಾದಂಬರಿಕಾರರು ಹಾಗೆ ಪ್ರಬಂಧಕಾರರಾಗಿರ್ತಾರೆ. ದ ವೀಡ್ ಈ ಒಂದು ಕಥೆಯ ಮೂಲಕ ಒಬ್ಬ ಹೆಣ್ಣಿನ ಮನದಾಳದ ಮಾತುಗಳು ಹಾಗೆ ಸಮಾಜದಲ್ಲಿ ಇರ್ತಕ್ಕಂತಹ ಹೆಣ್ಣಿನ ಕೆಲವು ಸಮಸ್ಯೆಗಳ ಬಗ್ಗೆ ಇಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ದ ವೀಡ್ ಕಳೆ ಅಂತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂತಹ ಈ ಟೈಟಲ್ನಲ್ಲಿ ಈ ಒಂದು ಕಥೆಯ ನಾಯಕಿಯಾಗಿ ಪ್ರೊಟಗನಿಸ್ಟ್ ಆಗಿ ಅಂಗೂರಿ ಅಂತಕ್ಕಂಥ ಮಹಿಳೆಯನ್ನು ನೀಡಿದ್ದಾರೆ. ಇಲ್ಲಿ ಅಂಗೂರಿ ಪ್ರಭಾತಿಯ ಒಬ್ಬ ಎರಡನೇ ಪತ್ನಿಯಾಗಿರ್ತಾಳೆ. ಪ್ರಭಾತಿ ಲೇಖಕರು ವಾಸ ಮಾಡ್ತಾ ಇರ್ತಕ್ಕಂತಹ ಮನೆಯ ನೆರೆಯ ಮನೆಯ ಒಬ್ಬ ಸೇವಕನಾಗಿರ್ತಾನೆ. ಈ ಒಂದು ಕಥೆಯಲ್ಲಿ ಪಾತ್ರಗಳನ್ನು ನೋಡಿದಾಗ ಮುಖ್ಯವಾಗಿ 3 ಪಾತ್ರಗಳನ್ನು ಗಮನಿಸಬಹುದಾಗಿರುತ್ತೆ. ಮೊದಲನೇದಾಗಿ ಈ ಕಥೆಯ ನಾಯಕಿ ಅಂಗೂರಿ, ನಂತರ ಆಕೆಯ ಪತಿ ಪ್ರಭಾತಿ, ನಂತರ ಲೇಖಕರು ಅಮೃತಾ ಪ್ರೀತಮ್ ರವರು ಸಹ ಈ ಕಥೆಯ ಒಬ್ಬ ಪಾತ್ರಧಾರಿಯಾಗಿದ್ದಾರೆ. ಈ ಕಥೆಯು ಅಂಗೂರಿಯ ಸುತ್ತಲೂ ನಡೀತಕ್ಕಂತಹ ಘಟನೆಗಳನ್ನು ನೀಡ್ತಾ ಹೋಗುತ್ತೆ. ಇಲ್ಲಿ ಮೊದಲಿಗೆ ನೋಡೋದಾದರೆ ಪ್ರಭಾತಿ ಲೇಖಕರ ನೆರೆಮನೆಯ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈತ ತನ್ನ ಪತ್ನಿ ಸತ್ತಾಗ ಆಕೆಯ ಒಂದು ಶವ ಸಂಸ್ಕಾರಕ್ಕೆ ಆಕೆಯ ಹಳ್ಳಿಗೆ ಹೋಗಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಮಯದಲ್ಲಿ ಅಂಗೂರಿಯ ತಂದೆ ಏನು ಮಾಡ್ತಾರೆ, ಈ ಪ್ರಭಾತಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡೋದಾಗಿ ಆಕೆಯನ್ನು ಪ್ರಭಾತಿಗೆ ಮದುವೆ ಮಾಡಿಕೊಡ್ತಾರೆ. ಅಂದರೆ ಪ್ರಭಾತಿ ಈಗಾಗಲೇ ಒಬ್ಬ ಮೊದಲನೆಯ ಪತ್ನಿಯನ್ನು ಕಳ್ಕೊಂಡಿರ್ತಾನೆ. ಎರಡನೇ ಪತ್ನಿಯ ಜಾಗಕ್ಕೆ ಅಂಗೂರಿಯ ತಂದೆ ಏನು ಮಾಡ್ತಾರೆ, ಪ್ರಭಾತಿಗೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟರೂ ಸಹ ಅವರು ಒಬ್ಬರನ್ನೊಬ್ಬರು ಸೇರೋದಕ್ಕೆ 6 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಏಕಪ್ಪ ಅಂದರೆ ಅಲ್ಲಿ 2 ಕಾರಣಗಳನ್ನು ನೀಡ್ತಾ ಹೋಗ್ತಾರೆ. ಮೊದಲನೇದಾಗಿ ಅಂಗೂರಿ ತುಂಬ ಚಿಕ್ಕ ಹುಡುಗಿಯಾಗಿರ್ತಾಳೆ, ಆದ್ದರಿಂದ 6 ವರ್ಷಗಳ ಸಮಯ ತಗೊಳ್ಳುತ್ತೆ. ಅದರ ಜೊತೆಗೆ ಅಂಗೂರಿಯ ತಾಯಿಗೆ ಪಾರ್ಶ್ವವಾಯು ಅಟ್ಯಾಕ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ, ಪ್ರಭಾತಿ ಮತ್ತು ಅಂಗೂರಿ ಇಬ್ಬರು ಮತ್ತೆ ಮದುವೆಯ ಒಂದು ದಾಂಪತ್ಯ ಜೀವನ ನಡೆಸೋದಕ್ಕೆ 6 ವರ್ಷಗಳ ಕಾಲ ಸಮಯ ಆಗುತ್ತೆ. ಇಲ್ಲಿ ಪ್ರಭಾತಿ ಅಂಗೂರಿಯನ್ನು ಕರೆದುಕೊಂಡು ತಾನು ನಗರಕ್ಕೆ ಬರ್ತಾರೆ. ಆ ನಗರದಲ್ಲಿ ಆತ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮನೆಯ ಮಾಲೀಕರು ಅಂಗೂರಿಯನ್ನು ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಅವರಿಗೆ ಹೆಚ್ಚಿನ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಾಗುತ್ತೆ ಅಂತ. ಆದರೆ ಪ್ರಭಾತಿ ಏನು ಮಾಡ್ತಾರೆ, ಆ ಮಾಲೀಕನನ್ನು ಒಪ್ಪಿಸಿ ಅಂಗೂರಿಯನ್ನು ತನ್ನ ಮನೆಯಲ್ಲಿ ಇಟ್ಕೋತಾರೆ. ಇಲ್ಲಿ ಅಂಗೂರಿ ಹಳ್ಳಿಯಿಂದ ನಗರಕ್ಕೆ ಬಂದು ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಂಗೂರಿಯಲ್ಲಿ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಹಲವಾರು ಪದ್ಧತಿಗಳು ಹಾಗೆ ಉಳಿದಿರುತ್ತೆ. ಮೊದಲನೇದಾಗಿ ಅಂಗೂರಿ ಪರದಾ ಪದ್ಧತಿಯನ್ನು ಫಾಲೋ ಮಾಡ್ತಾ ಇರ್ತಾಳೆ. ಸೊ ಆಕೆ ಏನು ಮಾಡ್ತಾಳೆ, ಆ ಮುಖವನ್ನು ಬೇರೆ ಯಾರಿಗೂ ಕಾಣದ ಹಾಗೆ ಪರದೆಯನ್ನು ಬಳಸ್ತಾ ಇರ್ತಾಳೆ. ಆಕೆ ಹೇಗೆ ಈಗ ಸಿಟಿಗೆ ಬಂದು ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ ನಂತರ ಏನಾಯಿತು, ಆಕೆಯ ಪರದೆ ಪದ್ಧತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಆ ಅಂಗೂರಿಯಲ್ಲಿ ಹಳ್ಳಿ ಜೀವನಕ್ಕಿಂತ ಈ ಒಂದು ಸಿಟಿ ಜೀವನಕ್ಕೆ ಮಾರಿ ಹೋಗ್ತಾಳೆ. ಆಕೆಯಲ್ಲೂ ಸಹ ಒಂದು ಮನದಾಳದ ಆಸೆಗಳಿರುತ್ತೆ. ಏನಪ್ಪ ಅಂದರೆ ಆಕೆಯ ಆಸೆಗಳು ಮೈ ತುಂಬ ಒಡವೆಗಳನ್ನು ಹಾಕ್ಕೋಬೇಕು, ಆ ಒಡವೆಗಳನ್ನು ಹಾಕಿ ಎಲ್ಲರಿಗೂ ಸಹ ನಾನು ತೋರಿಸ್ಕೊಳ್ಬೇಕು ಅಂತಕ್ಕಂತಹ ಆಸೆಯನ್ನು ಆಕೆ ಹೊಂದಿರ್ತಾಳೆ. ಹಾಗೆ ಅದರ ಜೊತೆಗೆ ಏನು ಮಾಡ್ತಾಳೆ, ಆಕೆ ಆ ಒಂದು ನಗರ ಜೀವನಕ್ಕೆ ಹೊಂದಿಕೊಂಡು ಈ ಕವಯಿತ್ರಿಯಾಗಿರ್ತಕ್ಕಂತಹ ಅಮೃತಾ ಪ್ರೀತಮ್ರ ಜೊತೆ ಈ ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾರೆ. ಏಕೆಂದರೆ ತಾನೂ ಸಹ ಒಂದು ನಗರದ ಮಹಿಳೆಯ ಹಾಗೆ ಮೈ ತುಂಬ ಒಡವೆಗಳನ್ನು ಹಾಕ್ಕೋಬೇಕು, ಹಾಗೆ ಕಾಲ್ಗೇಜುಗಳನ್ನು ಕಟ್ಟಿ ಓಡಾಡಬೇಕು, ಆಭರಣಗಳನ್ನು ಪ್ರದರ್ಶಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸಿರ್ತಾಳೆ. ನಂತರ ಈ ಅಂಗೂರಿ ಆ ಒಂದು ನಗರವಾಸಕ್ಕೆ ಬಂದಾಗ ಆಕೆ ಹೆಚ್ಚು ಹೊರಗಡೆ ಬರೋದಿಲ್ಲ, ಯಾವಾಗಲೂ ಸಹ ಮನೆಯ ಒಳಗಡೆನೇ ಇರ್ತಾಳೆ. ಆದರೆ ಈ ಒಂದು ವಾತಾವರಣ ಬಿಸಿ ಹೆಚ್ಚಾದಂಗೆಲ್ಲ ಆಕೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಪ್ರಾರಂಭಿಸ್ತಾಳೆ. ಆ ಮನೆಯ ಮುಂದೆ ಇರತಕ್ಕಂಥ ಒಂದು ಬೇವಿನ ಮರದ ಕೆಳಗಡೆ ಈ ಅಂಗೂರಿ ಬಂದು ನಿಂತಿರ್ತಾ ಇರ್ತಾಳೆ. ಒಂದು ದಿವಸ ಅಮೃತಾ ಪ್ರೀತಮ್ ಲೇಖಕರು ಏನು ಮಾಡ್ತಾರೆ,
ಓದುತ್ತಾ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಅಂಗುರಿ ಬರ್ತಾಳೆ. ಅಂಗುರಿಯನ್ನು ನೋಡಿದಂತಹ ಲೇಖಕಿ ಆಕೆಯನ್ನು ಕೇಳ್ತಾರೆ, ನಿನಗೆ ಓದಲು ಬರೆಯಲು ಬರುತ್ತಿದೆಯಾ ಅಥವಾ ನೀನು ಓದೋದನ್ನು ಕಲ್ತಿದೀಯಾ ಅಂತ ಕೇಳಿದಾಗ ಅಂಗುರಿ ಅದಕ್ಕೆ ರಿಪ್ಲೈ ಮಾಡ್ತಾಳೆ, ನನಗೆ ಯಾವುದೇ ರೀತಿ ಓದು ಬರಹ ಗೊತ್ತಿಲ್ಲ, ಅದರ ಜೊತೆಗೆ ಓದುವುದು ಒಂದು ಪಾಪ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾರೆ. ಆ ಥರಾಗ ಆಕೆಯನ್ನು ಕೇಳ್ತಾರೆ, ಯಾಕೆ ಅಂದಾಗ ಆ ಹಳ್ಳಿ ಜನರಲ್ಲಿ ಆ ಮಹಿಳೆ ಅಂತಕ್ಕಂಥದ್ದು ಓದುವುದು ಒಂದು ಪಾಪದ ಕೆಲಸ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಆಗ ಲೇಖಕಿ ಹೇಳ್ತಾರೆ, ಹಾಗಾದರೆ ನಾನು ಓದ್ತಾ ಇದ್ದೇನೆ, ನಾನು ತುಂಬ ಪಾಪ ಮಾಡಿದ್ದೇನೆ ಅಲ್ವಾ ಅಂತ ಕೇಳ್ತಾರೆ. ಈ ಮಾತನ್ನು ಕೇಳಿದಂತಹ ಇಬ್ಬರು ಸಹ ನಗ್ತಾ ಇರ್ತಾರೆ. ಆದರೆ ಇಲ್ಲಿ ಲೇಖಕರು ಅಮೃತಾ ಪ್ರೀತಮ್ ಹೆಚ್ಚು ಆಕೆಯನ್ನು ಇನ್ನೂ ಆ ಒಂದು ವಿಷಯಗಳನ್ನು ಕೇಳಿ ಯಾವುದೇ ರೀತಿ ಆಕೆಯನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಅಂಗೂರಿಯನ್ನು ಆ ಒಂದು ಸ್ಥಳದಿಂದ ಅವರ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಅಂಗೂರಿಯನ್ನು ನೋಡಿದಾಗ ಆಕೆ ತುಂಬ ಕಪ್ಪನೆ ಮೈಬಣ್ಣವನ್ನು ಹೊಂದಿರ್ತಾಳೆ. ಹಾಗೆ ಆಕೆ ತುಂಬ ಸುಂದರವಾಗಿರ್ತಾಳೆ, ಹೆಲ್ತಿಯಾಗಿರ್ತಾಳೆ. ಆಕೆ ಒಂದು ಉತ್ತಮವಾದ ದೈಹಿಕ ಮೈಕಟ್ಟನ್ನು ಹೊಂದಿರ್ತಾಳೆ. ಆದರೆ ಆಕೆಯ ಪತಿ ಪ್ರಭಾತಿ ತುಂಬ ಆಪೋಸಿಟಲ್ಲಿರ್ತಾನೆ. ಆತ ತುಂಬ ಕುಳ್ಳಕ್ಕೆ ಇರ್ತಾನೆ, ತುಂಬ ವಯಸ್ಸಾಗಿರುತ್ತೆ, ಈ ರೀತಿಯಾಗಿರುತ್ತೆ. ಹಾಗೆ ಈಗ ನಾವು ನೋಡಿದಾಗ ಪ್ರಭಾತಿ ಎರಡನೇ ಮದುವೆಯಾಗಿ ಅಂಗೂರಿಯನ್ನು ಕರೆದುಕೊಂಡು ಬಂದಿರ್ತಾನೆ. ಒಂದು ದಿವಸ ಅಮೃತಾ ಪ್ರೀತಮ್ರವರು ಅಂಗೂರಿಯನ್ನು ಹಳ್ಳಿಯಲ್ಲಿ ನಡೀತಕ್ಕಂಥ ಮದುವೆಗಳ ಬಗ್ಗೆ ಕೇಳ್ತಾರೆ. ಆಗ ಅಂಗೂರಿ ಲೇಖಕರಿಗೆ ತಿಳಿಸ್ತಾರೆ, ಅಲ್ಲಿರ್ತಕ್ಕಂತಹ ಹಳ್ಳಿಯ ಹೆಣ್ಣು ಮಕ್ಕಳು ಯಾರ ಪಾದಗಳಿಗೆ ಅವರು ನಮಸ್ಕಾರ ಮಾಡ್ತಾರೆ ಅಥವಾ ಪಾದಗಳಿಗೆ ಒಂದು ಮುಟ್ಟುತ್ತಾರೋ ಆ ಒಂದು ವ್ಯಕ್ತಿಗಳನ್ನು ಮದುವೆ ಆಗಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಆ ಪಾದಗಳನ್ನು ಹೇಗೆ ಸೆಲೆಕ್ಟ್ ಮಾಡಲಾಗುತ್ತೆ, ಯಾವ ರೀತಿ ಅಂತ ಕೇಳಿದಾಗ ಅಂಗೂರಿ ಅದಕ್ಕೆ ರಿಪ್ಲೈ ಮಾಡ್ತಾರೆ, ಅಲ್ಲಿ ಹೆಣ್ಣಿನ ತಂದೆಯವರು ಯಾವ ಗಂಡಿನ ಪಾದಕ್ಕೆ ಹೂ ಮತ್ತು ಹಣವನ್ನು ಇಡ್ತಾರೋ ಆ ಪಾದಗಳನ್ನು ಹೆಣ್ಣು ಮಕ್ಕಳು ಹೋಗಿ ಆ ಒಂದು ಪಾದಗಳನ್ನು ಸ್ಪರ್ಶಿಸಿ ಆಕೆ ಆ ವ್ಯಕ್ತಿಯನ್ನು ತನ್ನ ಭವಿಷ್ಯದ ಗಂಡನ ಹಾಗೆ ಅವರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂತಹ ಮಾತನ್ನು ಅಂಗೂರಿ ಲೇಖಕಿಗೆ ತಿಳಿಸ್ತಾರೆ. ಲೇಖಕಿ ಇದರಿಂದ ಒಂದು ರೀತಿ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಹೇಗೆ ಈ ಒಂದು ರೀತಿಯಲ್ಲೂ ಸಹ ಮದುವೆಗಳನ್ನು ಸೆಟ್ ಮಾಡ್ತಾರಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗೆ ಆ ಲೇಖಕಿಯವರು ಅಂಗೂರಿಯನ್ನು ಮತ್ತೊಂದು ವಿಷಯವನ್ನು ತಿಳಿಸ್ತಾರೆ. ಹಾಗಾದರೆ ನಿಮ್ಮ ಹಳ್ಳಿಯಲ್ಲಿ ಪ್ರೇಮ ವಿವಾಹಗಳ ಬಗ್ಗೆ ನಡೆಯುತ್ತಾ, ಪ್ರೇಮ ಲವ್ ಅಂತಕ್ಕಂಥದ್ದು ಅಲ್ಲಿ ಒಂದು ಪಾಪದ ಕೆಲಸವೇ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಆದರೆ ಆ ಅಂಗೂರಿ ಅದಕ್ಕೆ ರಿಪ್ಲೈ ಮಾಡಿ ಹೇಳ್ತಾರೆ, ಈ ಪ್ರೇಮ ವಿವಾಹಗಳು ನಡೆಯುತ್ತೆ. ಈ ರೀತಿಯಾಗಿ ತನ್ನ ಸ್ನೇಹಿತೆಯ ಒಂದು ಕಥೆಯನ್ನು ಸಹ ಅಲ್ಲಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅಂದರೆ ತನ್ನ ಸ್ನೇಹಿತೆಗೆ ಒಬ್ಬ ಹುಡುಗ ಏನು ಮಾಡ್ತಾನೆ, ಕಳೆ ಆ ವೀಡನ್ನು ತಿನ್ನಿಸ್ತಾನೆ. ಆಗ ಆ ಹುಡುಗಿ ಏನು ಮಾಡ್ತಾಳೆ, ಪ್ರೇಮದಲ್ಲಿ ಬೀಳ್ತಾಳೆ, ಅಂದರೆ ಪ್ರೀತಿಯ ಬಲೆಯಲ್ಲಿ ಬಿದ್ದು ಹೋಗ್ತಾಳೆ. ಆ ಪ್ರೀತಿಯಲ್ಲಿ ಬಲೆಯಲ್ಲಿ ಬಿದ್ದು ಆ ಹುಡುಗನ ಹಿಂದೆ ಆಕೆ ಓಡಿ ಹೋಗ್ತಾಳೆ ಅಂತಕ್ಕಂಥದ್ದನ್ನು ತಿಳಿಸ್ತಾಳೆ. ಅಂದರೆ ಈ ಒಂದು ಕಥೆಯ ಟೈಟಲ್ ದ ವೀಡ್ ಅಂತಕ್ಕಂಥದ್ದು ಏನಿದೆ ಅಂದರೆ, ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡೋದಕ್ಕೆ ಆ ವೀಡನ್ನು ತಿನ್ನಿಸ್ತಾರೆ ಅಂತಕ್ಕಂತಹ ಒಂದು ವಿಷಯವನ್ನು ಇಲ್ಲಿ ಅಂಗೂರಿ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಆ ಅಂಗೂರಿಯ ತಾಯಿ ಸಹ ಅಂಗೂರಿಗೆ ಎಚ್ಚರಿಕೆಯನ್ನು ನೀಡಿರ್ತಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಹುಡುಗನ ಬಳಿಯಿಂದ ಸ್ವೀಟ್ಸ್ ಸಿಹಿ ತಿನಿಸುಗಳನ್ನಾಗಲಿ ಅಥವಾ ಪಾನನ್ನಾಗಲಿ ತೆಗೆದುಕೋಬೇಡ ಅಂತಕ್ಕಂತಹ ಒಂದು ಮಾರ್ಮಿಕ ವಿಷಯವನ್ನು ತಿಳಿಸಿರ್ತಾರೆ. ಅಂದರೆ ಅದರ ಪ್ರಕಾರ ಪ್ರೀತಿಯ ಬಲೆಯಲ್ಲಿ ಬೀಳಬೇಡ ಅಂತಕ್ಕಂಥದ್ದನ್ನು ಹೇಳಿರ್ತಾರೆ. ಹೀಗೆ ಒಂದು ದಿವಸ ಅಮೃತಾ ಪ್ರೀತಮ್ರವರು ಆ ಅಂಗೂರಿ ಆ ಒಂದು ಬೇವಿನ ಮರದ ಕೆಳಗೆ ಕುಳಿತುಕೊಂಡು ಒಂದು ದುಃಖದ ರೀತಿಯಲ್ಲಿ ಒಂದು ಹಾಡನ್ನು ಹಾಡ್ತಾ ಇರ್ತಕ್ಕಂಥದ್ದನ್ನು ಕೇಳಿಸ್ಕೊತಾರೆ. ಆಗ ಆ ಅಂಗೂರಿಯ ಬಳಿಗೆ ಹೋದಾಗ ಅಂಗೂರಿ ಲೇಖಕಿಯನ್ನು ಕೇಳ್ತಾರೆ, ನನಗೂ ಸಹ ಓದಲು ಬರೆಯಲು ಕಲಿಸ್ಕೊಡಿ ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಆ ಒಂದು ಪಾಪದ ಕೆಲಸವನ್ನು ನಾನು ಮಾಡಬೇಕಾಗಿದೆ, ನನಗೂ ಬರೆಯಲು ಓದಲು ಕಲಿಸ್ಕೊಡಿ ಅಂತ ಹೇಳಿ ಅಂಗೂರಿ ಲೇಖಕಿ ಅಮೃತಾ ಪ್ರೀತಮ್ರವನ್ನ ಕೇಳ್ತಾರೆ. ನಂತರ ಆ ಮಧ್ಯಾಹ್ನದ ಮಾತುಕತೆ ನಂತರ ಆ ಸಂಜೆಯ ದಿವಸ ಆ ಲೇಖಕಿಯವರು ಹೊರಗಡೆ ಬಂದಾಗ ಅಂಗೂರಿ ಆ ಮರದ ಕೆಳಗೆ ಕುಳಿತು ಒಂದು ಹಾಡನ್ನು ಅಳುತ್ತಾ ಇರತಕ್ಕಂತಹ ಧ್ವನಿ ಕೇಳುತ್ತೆ. ಇಲ್ಲಿ ಲೇಖಕಿ ಬಂದ ತಕ್ಷಣ ಅಂಗೂರಿ ಏನು ಮಾಡ್ತಾಳೆ, ಆ ಹಾಡುವುದನ್ನು ನಿಲ್ಲಿಸ್ತಾಳೆ.
ಆದರೆ ಆಕೆಯ ಒಂದು ಹಾಡು ಮತ್ತೊಮ್ಮೆ ಹಾಡು ಅಂತೇಳಿ ಆ ಲೇಖಕಿ ಕೇಳ್ಕೊಳ್ತಾರೆ. ಆದರೆ ಆ ಹುಡುಗಿ ಅಂಗೂರಿ ಹಾಡನ್ನು ಹಾಡಿದಾಗ ಆ ಲೇಖಕ್ಕೆ ಅರ್ಥ ಆಗುತ್ತೆ, ಇದು ಒಂದು ದುಃಖದಲ್ಲಿರ್ತಕ್ಕಂತಹ ಹಾಡು ಅಂತಕ್ಕಂಥದ್ದನ್ನು ಆಕೆ ಅಲ್ಲಿ ಅರ್ಥ ಮಾಡ್ಕೋತಾಳೆ. ನಂತರ ಪ್ರೀತಮ್ ಆ ಲೇಖಕಿಯವರು ಅಂಗೂರಿಯನ್ನು ಕೇಳ್ತಾರೆ, ನೀನು ಊಟ ಮಾಡಿದೀಯಾ ಅಂತ ಕೇಳಿದಾಗ ಅದಕ್ಕೆ ಅಂಗೂರಿ, ಇಲ್ಲ, ನಾನು ಇನ್ನೂ ಯಾವುದೇ ರೀತಿ ಊಟವನ್ನು ಮಾಡಿಲ್ಲ, ಚಹಾವನ್ನು ಸಹ ನಾನು ಕುಡಿದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ನಂತರ ಏಕೆ ಚಹಾವನ್ನು ಕುಡಿದಿಲ್ಲ ಅಂದಾಗ ಆ ಮನೆಯ ನೈಟ್ ವಾಚ್ಮ್ಯಾನ್ ಆಗಿರ್ತಕ್ಕಂತಹ ರಾಮ್ ತಾರಾ ಅಂತಕ್ಕಂಥವ್ನು 3 ದಿನದ ಹಿಂದೆ ಊರಿಗೆ ಹೋಗಿರ್ತಾನೆ. ಆ ರಾಮ್ ತಾರಾ ಏನು ಮಾಡ್ತಾ ಇದ್ದ, ಅವರಿಗೆ ಹಾಲನ್ನು ತೆಗೆದುಕೊಂಡು ಬಂದು ಕೊಡ್ತಾ ಇದ್ದ. ಲೇಖಕಿಗೆ ಆಗ ನೆನಪಾಗುತ್ತೆ, ರಾಮ್ ತಾರಾ ಯಾವಾಗಲೂ ಸಹ ಈ ಲೇಖಕಿ ಅಮೃತಾ ಪ್ರೀತಮ್ರವರ ಮನೆಯಲ್ಲಿ ಚಹಾವನ್ನು ಕುಡಿತಾ ಇದ್ದ. ಆದರೆ ಅಂಗೂರಿ ಆ ಮನೆಗೆ ಬಂದ ನಂತರ ಈ ರಾಮ್ ತಾರಾ ವಾಚ್ಮ್ಯಾನ್ ಆ ಲೇಖಕಿ ಮನೆಯಲ್ಲಿ ಚಹಾವನ್ನು ಕುಡಿತಾ ಇರಲಿಲ್ಲ. ಆತ ಪ್ರತಿದಿನ ಅಂಗೂರಿಯ ಮನೆಯಲ್ಲಿ ಚಹಾವನ್ನು ಕುಡಿತಾ ಇದ್ದ. ಈ ರಾಮ್ ತಾರಾ ಊರಿಗೆ ಹೋಗಿ 3 ದಿನಗಳಾದ್ದರಿಂದ ಆ 3 ದಿನಗಳಿಂದ ಇಲ್ಲಿ ಯಾವುದೇ ರೀತಿಯಲ್ಲಿ ಆ ಅಂಗೂರಿ ಊಟವನ್ನು ಸಹ ಮಾಡಿರಲಿಲ್ಲ. ಆ ಒಂದು ದುಃಖದಲ್ಲೇ ಆಕೆ ಇದ್ಲು. ಇದನ್ನು ಗಮನಿಸಿದಂತಹ ಅಮೃತಾ ಪ್ರೀತಮ್ರವರು ಅಂಗೂರಿಯನ್ನು ಕೇಳ್ತಾರೆ, ಏನಿದು, ಇದು ಕಳೆಯೇ, ಅಂದರೆ ಇದು ವೀಡ್, ನೀನು ಕಳೆಯನ್ನು ತಿಂದಿರುವೆಯಾ, ನಿನಗೆ ಕಳೆಯನ್ನು ತಿನ್ನಿಸಿದಾರಾ ಅಂತಕ್ಕಂತಹ ಮಾತನ್ನು ಕೇಳ್ತಾರೆ. ಆಗ ಆ ಹುಡುಗಿ ಅಥವಾ ಮಹಿಳೆ ಅಂಗೂರಿ ಅಳ್ತಾ ಹೇಳ್ತಾರೆ, ಕರ್ಸ್ ಆನ್ ಮೀ, ಶಿ ಸ್ಟಾರ್ಟೆಡ್ ವಾಯ್ಸ್ ಟ್ರೆಂಬ್ಲಿಂಗ್ ವಿತ್ ಟಿಯರ್ಸ್, ಐ ನೆವರ್ ಟುಕ್ ಸ್ವೀಟ್ಸ್ ಫ್ರಮ್ ಹಿಮ್, ನಾಟ್ ಬೀಟಲ್ ಈವನ್ ಬಟ್ ಟೀ. ಇಲ್ಲಿ ಅಂಗೂರಿ ಹೇಳ್ತಾಳೆ, ಅಳುತ್ತಾ, ನನ್ನದು ತಪ್ಪಾಯಿತು, ನಾನು ಆತನ ಬಳಿಯಿಂದ ಯಾವುದೇ ರೀತಿಯ ಸ್ವೀಟ್ಸ್, ಸಿಹಿ ತಿನಿಸುಗಳನ್ನು ತಗೊಂಡಿಲ್ಲ, ಅದರ ಜೊತೆಗೆ ಯಾವುದೇ ಬೀಟಲ್ ಅಂದರೆ ವೀಳ್ಯದೆಲೆ ಪಾನನ್ನು ಸಹ ನಾನು ತಗೊಂಡಿಲ್ಲ, ಆದರೆ ಜಸ್ಟ್ ಟೀ ಮಾತ್ರ ನಾನು ಆತನ ಜೊತೆ ಹಂಚಿಕೊಂಡಿದ್ದೇನೆ ಅಂತ ಹೇಳಿ ಆಕೆ ದುಃಖದಲ್ಲಿ ಮುಳುಗುತ್ತಾಳೆ. ಅಂದರೆ ಇಲ್ಲಿ ವೀಡ್ ಅಂತಕ್ಕಂಥ ಅರ್ಥ ಏನನ್ನು ಕೊಡುತ್ತೆ ಅಂದರೆ ಒಬ್ಬ ಪುರುಷ ಒಬ್ಬ ಮಹಿಳೆಗೆ ಪ್ರೀತಿಯ ವ್ಯಾಮೋಹದಲ್ಲಿ ಬೀಳಿಸ್ತಕ್ಕಂತಹ ಒಂದು ವಸ್ತುವನ್ನಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅಂಗೂರಿ ಆ ವಾಚ್ಮ್ಯಾನ್ ರಾಮ್ ತಾರನ ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ತಾಳೆ. ಅಂದರೆ ಆ ಲೇಖಕಿ ಇಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನೀನು ಆ ವೀಡನ್ನು ತಿಂದಿದೀಯಾ ಅಂದಾಗ ಆಕೆ ಆ ಅಂಗೂರಿ ಅಳ್ತಾ ಹೇಳ್ತಾರೆ, ಹೌದು, ಒಪ್ಕೋತಾರೆ, ಶಿ ವಾಸ್ ಇನ್ ಲವ್, ನಾನು ಆಕೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅನ್ನೋದನ್ನ ಒಪ್ಕೊಳ್ತಾ ಹೇಳ್ತಾಳೆ. ಆದರೆ ಮಾರ್ಮಿಕವಾಗಿ ಅದನ್ನು ಯಾವ ರೀತಿ ಒಪ್ಕೋತಾಳೆ ಅಂದರೆ, ನಾನು ಯಾವುದೇ ರೀತಿ ಸ್ವೀಟ್ಸನ್ನು ಆತನಿಂದ ತಗೊಳ್ಳಿಲ್ಲ, ಯಾವುದೇ ಪಾನನ್ನು ತಗೊಳ್ಳಿಲ್ಲ, ಬಟ್ ನಾನು ಟೀ ಅಂತ ಹೇಳಿ ಆಕೆ ಅದನ್ನು ಆ ವರ್ಡ್ಸನ್ನು ಮುಗಿಸದೆ ಏನು ಮಾಡ್ತಾಳೆ, ಆಕೆ ಕಣ್ಣೀರಿನಲ್ಲಿ ಮುಳುಗ್ತಾಳೆ. ಈ ರೀತಿಯಾಗಿ ಅಂಗೂರಿಯ ಒಬ್ಬ ಮಹಿಳೆಯ ಚಿತ್ರಣವನ್ನು ಈ ಕಥೆಯ ಮೂಲಕ ಅಮೃತಾ ಪ್ರೀತಮ್ರವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಒಬ್ಬ ಹಳ್ಳಿಯ ಹೆಣ್ಣಾಗಿ ಆಕೆ ಯಾವ ರೀತಿ ಮದುವೆ ಆದಳು, ಆಕೆ ಓದುವುದು ಒಂದು ಪಾಪ ಅನ್ನೋ ರೀತಿಯಲ್ಲಿ, ಹಾಗೆ ಪ್ರೀತಿ ಅಂತಕ್ಕಂಥದ್ದು ಹುಡುಗರು ಹುಡುಗಿಯರಿಗೆ ವೀಡ್ ಆ ಕಳೆಯನ್ನು ತಿನ್ನಿಸಿ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ತಾರೆ ಅನ್ನತಕ್ಕಂಥ ವಿಷಯವನ್ನು ಈ ಸಣ್ಣ ಕಥೆಯ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಐ ಹೋಪ್ ಈ ಒಂದು ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಸ್ಟೋರಿ ಸಮರಿಯ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.